ಮಣ್ಣು ಕೇಳಿರಲ್ಲ ತಾಮಂದಿ. ಓ ತಂದ ಮಗು ಕೊಡು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಮ್ಮ ಏನಾಗ್ತಿದೆ ಅಂತ ಗೊತ್ತಾ ಮಗ ನಿಂಗೆ? ಏನಾಗ್ತಿದೆ ಸ್ವಾಮಿಗಳೇ? ನಿಮ್ ಹೆಂಡತಿ ನಿಮ್ ಪಕ್ಕದ ಮನೆಯವ್ರ ಹತ್ರ ಸಂಬಂಧ ಹೇಳ್ಕೊಂಡವಳೆ. ನಿಂಗ ಆಗೈತಲ್ಲ 4 ಮಗು, ನಿಂದಲ್ಲ ನಿಮ್ ಪಕ್ಕದ ಮನೆಯವ್ರದ್ದು. ಅಷ್ಟೇ ಅಲ್ಲ, ಇನ್ ಸ್ವಲ್ಪ ದಿವಸದಲ್ಲಿ ನಿಮ್ ಹೆಂಡತಿ ನಿಮ್ ಪಕ್ಕದ ಮನೆಯವ್ರ ಜೊತೆ ಓಡೋಗ್ಬಿಡ್ತಾಳೆ. ಸ್ವಾಮೀಜಿ ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀನೇ ತಂದಿರ ನಿಮ್ ಮನೆಯಿಂದ ಮಣ್ಣು, ಇದ್ರಿಂದ ಎಲ್ಲ ಗೊತ್ತಾಗ್ಬಿಡ್ತು ನಂಗೆ. ಅರೆ ಸ್ವಾಮೀಜಿ ಇದನ್ನ ನಿಮ್ ಮನೆಯಿಂದ ತಂದಿದ್ದು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ನೋಡಿದ್ರೆ ಇಲ್ಲಿ ಬಿಸಿ ತಿಕಾರಿ ಹೊಡಿತೈತಿ, ಬೇಗ ಬಾ. ಇಲ್ಲಿ ಚಳಿ ಆಗ್ತೈತೆ, ಇವನಿಗೆ ಬಿಸಿ ಅಂತೆ. ಈಟಲ್ಲಿರೋ ನಾಯಿನ ಹೊರಗಡೆ ಕಳಿಸುವಷ್ಟು ಟಿಕಾ ಎಲ್ಲ ಮಾತಾಡ್ಬಿಡ. ಇಲ್ಲಿ ಯಮರಾಜ ದರಿತವನೆ, ಓಡ್ಬಾ ಬೇಗ. ಇವ್ಳುವನ ಯಮನ ಸ್ವರ್ಗದಲ್ಲಿ ಯಮ ಎಲ್ಲಿ ಬರ್ತಾನ ಅಲ್ಲೋಡೆ. ಸ್ವರ್ಗದಲ್ಲಿದ್ಯಾ ನೀನು? ಏನು ಮತ್ತೆ ನೀನೆಲ್ಲಿದ್ಯಾ? ನಾನು ನರಕದಲ್ಲಿದ್ದೀನಿ. ಅದ್ಬಿಡು, ನೀನೇನ್ ಸ್ವರ್ಗಕ್ಕೆ ಹೋದೆ ಫಸ್ಟ್ ಅದೇ ನನಗೆ. ಹೆಂಗೆ ಅಂದ್ರ ನಾನು ಒಳ್ಳೊಳ್ಳೆ ಕೆಲಸ ಮಾಡಿದೀನಿ ಕಣಲ್ಲ ಅವ್ರೆ. ಹೊಸ್ದಾಗಿ ಮದ್ವೆ ಆಗಿರೋರ್ಗೆಲ್ಲ ತೂತಾಗಿರೋ ಕಾರಣ ಕೊಡ್ತಿದ್ದಲ್ಲ, ಇದು ಒಳ್ಳೆ ಕೆಲ್ಸನಲ್ಲ ಅವ್ರೆ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ರಂಬೆ ಊರ್ವಶಿ ಮೇನಕ್ಕೆ ನನ್ನ ಡ್ಯಾನ್ಸ್ ಆಡಕ್ ಕರೀತವ್ರೆ. ಲೇ ದರಿ ನನ್ ಮಗನೇ, ನಾನೊಬ್ಬನೇ ನರಕದಲ್ಲಿ ಬಿಟ್ಟೋಗ್ತೀಯಲ್ಲ ಅವ್ರೆ, ಬಾರೋ. ಅಲ್ಲ ಮಚ್ಚ, ಬಸ್ಸುಡಿಕೆ ಇದೆಯಾ ಹೊಸ ನಂಬರು? ಮಚ್ಚ ನಂದೆ ಎಲ್ಲ ಹೊಂಟಾಯ್ತು ಮಚ್ಚ. ಯಾಕ ಯಾರ ರೇಪ್ ಗಿಪ್ ಬಾಗ್ಬಿಟ್ರೇನಾ? ಇನ್ನ ಅಕ್ಕ ನಾನು ಹೇಳಿದ ಹಂಗಲ್ಲ ಪೌಡೆ. ಮತ್ತೆ ಏನಾಯ್ತು? ಮಚ್ಚ ಊರು ಹೋಗೋಣ ಅಂತ ರೈಲ್ವೆ ಸ್ಟೇಷನ್ ಬಂದಿದ್ದೆ. ಯಾರೋ ಬ್ಯಾಗ್ ಹೊಡ್ಕೊಂಡು ಹೋಗ್ಬಿಟ್ಟವ್ರೆ ಮಚ್ಚ. ಬ್ಯಾಗ್ ಅಲ್ಲಿ ನನ್ ಫೋನು, ಇಯರ್ಪಾಡ್ಸ್, ಶೂಸು, ಸ್ಮಾರ್ಟ್ ವಾಚ್ ಎಲ್ಲಾ ಕಾಸ್ಟ್ಲಿ ಐಟಮ್ಸ್ ಇತ್ತು ಮಚ್ಚ. ಸರಿ ಅದ್ ಬಿಡು, ಹೋಗ್ಲಿ. ನೈಟ್ ನನ್ ಕನ್ಸಲ್ಲಿ ಏನ್ ಬಂದಿತ್ತು ಗೊತ್ತಾ? ಏನ್ ಬಂದಿತ್ತು? ನಾನ್ ನೀರಲ್ಲಿ ಮುಳುಗ್ತಾ ಇದ್ದೀನಿ, ಫುಲ್ಲು ಒದ್ದಾಡ್ ಮುಳುಗ್ತಾ ಇದ್ದೀನಿ. ಆಮೇಲೆ ಗಣೇಶನ್ ಕರಿತಾ ಇದೀನಿ, ಅಪ್ಪ ದೇವ್ರೇ ಗಣೇಶ ಬಾರಪ್ಪ ಕಾಪಾಡಪ್ಪ ಗಣೇಶ ಅಂತ. ಆಮೇಲೆ ಗಣೇಶ ಬರ್ತಾರೆ ಮಚ್ಚ. ಯಾ ಗಣೇಶ? ನಿಮ್ ಮನೆ ಹತ್ರ ಪೆಟ್ಟಿ ಅಂಗಡಿ ಇಟ್ಕೊಂಡವಲ್ಲ ಅವ್ರ? ಏ ಪೌಡೆ, ಗಣೇಶ ಕಣೋ, ದೇವ್ರ ಗಣೇಶ. ದೇವ್ರ ಗಣೇಶ. ಆಮೇಲೆ ಬಂದ್ಬಿಟ್ಟು ನಾನ್ ನೀರಲ್ಲಿ ಮುಳುಗ್ತಾ ಇದೀನಿ, ಗಣೇಶ ಅವ್ರ ಪಡಗೋ ಡ್ಯಾನ್ಸ್ ಆಡ್ತವ್ರೆ. ನಾನು ಅಪ್ಪ ದೇವ್ರೆ ಗಣೇಶ ನಾನು ಮುಳುಗ್ತಾ ಇದೀನಿ, ನೀನೇನಪ್ಪ ಡ್ಯಾನ್ಸ್ ಆಡ್ತಿದ್ಯಾ ಅಂತ ಕೇಳದ್ಕೆ ಗಣೇಶ ಏನನ್ಬೇಕು? ಗಣೇಶ ಹಬ್ಬದ ದಿವಸ ನನ್ನನ್ನು ಮುಳುಗಿಸ್ಬಿಟ್ಟು ನೀನ್ ಡ್ಯಾನ್ಸ್ ಆಡ್ತಿದ್ದೆ. ಮಕ್ಕಳು ಒಂದೊಂದಲ್ಲ. ಅದಕ್ ನೀನೇನಂದೆ? ಅಷ್ಟೋದ್ರಲ್ಲಿ ನಮ್ಮಮ್ಮ ಬಂದ್ ಎದುರಿಸ್ಬಿಟ್ರು. ನೀವೆಲ್ರಿಗೂ ನಮ್ ಕಡೆಯಿಂದ ಮತ್ತೆ ಬಂದ ಹ್ಯಾಪಿ ವಾಲೆಂಟೈನ್ಸ್. ಏನು ಟಾಯ್ಲೆಟ್ ನೀರ ಕಂಡಂಗ್ ಕೊಡ್ಬಿಟ್ಟು ವೆಲ್ ಡನ್, ಅಡೀಲ್ ಡನ್, ಲವ್ ಮಾಡೋನ್ ಲವ್ ಡೇ, ವಾವಾ ವಾವಾ, ಬಮ್ ಬಮ್, ಬೋಲೆ ಬೋಲೆ. ಗೂಬೆ ಮೊಟ್ಟೆಯಿಂದ ಸೌಂಡ್ ಬರುತ್ತೆ. ಗೂಬೆ ಎಲ್ಲಾ ಮೊಟ್ಟೆಗೂ ಒಂದೊಂದಾಗಿ ಹೊಡೆದ್ಬಿಟ್ಟು ನೋಡ್ತಾರೆ. ಎಲ್ಲಾ ಮೊಟ್ಟೆಯಿಂದ ಸೇಮ್ ಸೌಂಡ್ ಬರುತ್ತೆ. ಆದ್ರೆ ಲಾಸ್ಟ್ ಮೊಟ್ಟೆಯಿಂದ ಬೇರೆ ಸೌಂಡ್ ಬರುತ್ತೆ. ಮೊದಲನೇ ಮೊಟ್ಟೆಯಿಂದ ಒಂದ್ ಮಗು ಆಚೆ ಬರುತ್ತೆ. ಮಿಂಡ್ರಿ ಮಗು ಬತ್ತಿದ್ದಂಗೆ ಆಡಕ್ ಸ್ಟಾರ್ಟ್ ಮಾಡುತ್ತೆ. ಆಹಾ ಏನ್ ಸಾಂಗು. ಎರಡನೇ ಮಗು ಆಚೆ ಬತ್ತಿದ್ದಂಗೆ ವೈಲನ್ ಬರ್ಸಕ್ ಸ್ಟಾರ್ಟ್ ಮಾಡುತ್ತೆ. ಅಂಡ್ ಮೂರನೇ ಮಗು ಫ್ಲೂಟ್ ಬರ್ಸಕ್ ಸ್ಟಾರ್ಟ್ ಮಾಡುತ್ತೆ. ನಾಲ್ಕನೇ ಮಗು ಹೆವಿ ಸೈಕು ಆಚೆ ಬತ್ತಿದ್ದಂಗೆನೆ. ಹಿಂದೆಯಿಂದ ಅವ್ರ ಅಪ್ಪ ಬಂದಿ, ಮಗ ನಿನ್ ಸ್ಥಾನ ಇಲ್ಲಲ್ಲ ಬೇರೆ ಎಲ್ಲೋ ನಡಿ ನಿನ್ನ ಅಕ್ಕನಂತ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಹಲೋ ಹಲೋ, ಏನ್ ಮಾಡ್ತಿದ್ದೀರಾ? ಕರೀತಾ ಇದ್ವಿ. ಊಟ ಮಾಡಿದ್ರ ಅಂದ್ರೆ ಕೇಳ್ದ ಹೋಗಿವ್ರ ನೆಂಟ್ರುಗಳು ಬಂದು ನನ್ ತುಂಬಾ ಇಷ್ಟ ಪಡ್ತೀನಿ ಅಂತ ಅಂದ್ರೆ ನೀನ್ ಬಿಟ್ಬಿಟ್ಟು ನಾನು ಇರಕ್ ಆಗಲ್ಲ ಅಂದ್ರೆ ಅಮ್ಮ ನಾಡ ನಿದ್ದೆ ಮಾಡಕ್ ಬೇಡವಾ? ನಿದ್ದೆ ಮಾಡಿ ನನ್ ಜೊತೆ ಮಾಡಿ ನಮ್ ಮನೆಗ್ ಮಾಡಿವಂತೆ ಬಾ. ಐ ಲವ್ ಯು ಅಂದ್ರೆ ಐ ಲವ್ ಯು. ಇದು ಎಷ್ಟೊತ್ತಾಯ್ತೆ? ಎಷ್ಟೊತ್ತನ್ನ ಆಗ್ಲಿ, ನನಗೆ ಮೂಡ್ ಬಂದಿದೆ ಈಗ. ಕೆರಿನ ಬಡ್ಕ ಮೂಡ್ಗೆ ಒಂದ್ಸಲ ಹಳೆ ಕೆರ ತಗೊಂಡ್ರು ರಪ್ಪ ಇಲ್ಲಿ ಯಾರ ಮಕ್ಳು ಕಾಯಿನ ಕ್ಯಾವು. ತುಗುರಿ ಸ್ವಲ್ಪ ಮುಲ್ಲಂಗಿ, ತುಗುರಿ ಸ್ವಲ್ಪ ಮುಲ್ಲಂಗಿ, ತುಗುರಿ ಸ್ವಲ್ಪ ಮುಲ್ಲಂಗಿ, ತುಗುರಿ ಸ್ವಲ್ಪ ಮುಲ್ಲಂಗಿ. ಅಂಕಲ್ ತೇರಿ ನಿಮ್ ಲುಂಗಿ. ನನ್ನ ಯಾಕೆ ಅರೆಸ್ಟ್ ಮಾಡಿದೀರಾ ಸರ್? ನಿನ್ ಹೆಂಡತಿ ಏನ್ ಮಾಡೋಳು ಗೊತ್ತಾ? ಯಾವನೊಬ್ಬ ಲೋಫರು ರೋಡಲ್ಲಿ ನನ್ನ ಹೆಂಡತಿ ನೋಡಿ ವಿಷಲ್ ಹೊಡಿತಿದ್ನಂತೆ. ಬಾ ಅಂತ ಸಿಗ್ನಲ್ ಬೇರೆ ಕೊಡ್ತಾ ಇದ್ನಂತೆ. ಅದಕ್ಕೆ ಅವನ್ಗೆ ಚಪ್ಪಲಿ ತಗೊಂಡ್ರಿ ಅಂತ ನಾನೇ ಹೇಳಿದ್ದು. ಅಯ್ಯೋ ಬೋಳಿ ಮಗನೇ, ನೀನ್ ಹೆಂಡತಿ ಹೊಡೆದಿರೋದು ಟ್ರಾಫಿಕ್ ಪೊಲೀಸ್ ಅವನ್ಗೆ. ನಿಮ್ ಏಜ್ ಎಷ್ಟು? 21 ವರ್ಷ. ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ? 5,000. ಮತ್ತೆ ಒಂದ್ ತಿಂಗಳಿಗೆ 2.5 ಲಕ್ಷ. ಸೂಪರ್ ಸರ್ ನೀವು ಈ ಏಜ್ ಅಲ್ಲಿ ಇಷ್ಟೊಂದು. ಸರಿ ನೀವೇನ್ ಕೆಲಸ ಮಾಡೋದು? ಸಿಕ್ದವ್ರಿಗೆಲ್ಲ ಸುಳ್ಳು ಹೇಳ್ತೀವಿ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ.
ಹಲೋ ಹಾ. ಎಲ್ಲೋ ನಂದ್ 2,000 ಕೊಡ್ತೀನಿ ಅಂತ ಮೊನ್ನೆ ಇಸ್ಕೊಂಡು ಹೋಗ್ಬಿಟ್ಟು ಇನ್ನೂ ಕೊಟ್ಟಿಲ್ಲ. ಕೊಡ್ತೀನಿ ಮಚ್ಚ. ಯಾವಾಗ ಕೊಡ್ತೀಯಾ? ನಿಂಗೇನ್ 2,000 ತಾನೇ ಬೇಕು? ಹ್ಮ್. ನಾನು ಕ್ವಶನ್ ಕೇಳ್ತೀನಿ, ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಬಿಡು. 2,000 ಅಲ್ಲ, ನಾನು ನಿಂಗೆ 5,000 ಕೊಡ್ತೀನಿ. 5,000? ಹಾ. ಸರಿ ಕೇಳೋ, ಏನ್ ಕೇಳ್ತೆ ಕೇಳೋ. ಒಬ್ಬ ಅಪ್ಪ ಮನೆಗ್ ಬಂದಿ ಅವ್ರ ಮಗಂಗೆ ನಾಯಿ ಹೊಡೆದಂಗ್ ಹೊಡಿತಾನೆ, ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಹಾ. ಇವಾಗ ಇದರಲ್ಲಿ ಕುಡ್ದಿದ್ದು ಯಾರು ಹೇಳು? ಅಪ್ಪ ಮನೆಗ್ ಬಂದು ಅವ್ರ ಮಗನ್ ಕೊಡ್ದ, ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇಲ್ಲ ಅವ್ರ ಮಗ ಕುಡ್ದಿದ್ದ. ಇವಾಗ ನನ್ ಮಗ ಕುಡ್ದಿದ್ರೆ ಅಪ್ಪ ಅಂತಾನೆ, ಅಪ್ಪ ಅಂದ್ರೆ ಮಗ ಅಂತಾನೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಹೇಳ. ಇಲ್ಲ ಕ್ವಶನ್ ಚೆನ್ನಾಗಿಲ್ಲ, ಬೇರೆ ಬೇರೆ. ಸರಿ ಅಪ್ಪ, ಆಯ್ತು. ಈ ಕ್ವಶನ್ಗೆ ನೀನ್ ಬರೀ ಹೂನಾ ಅಂತ ಆನ್ಸರ್ ಮಾಡ್ಬೇಕಷ್ಟೇ. ಆಯ್ತು ಕೇಳು. ನಿಮ್ ಮನೆಯವ್ರು ಗೊತ್ತಾ ನೀನ್ ದಿನ ದೇವಸ್ಥಾನದ ಮುಂದೆ ಕುತ್ಕೊಂಡು ಭಿಕ್ಷೆ ಬೇಡ್ತೀಯ ಅಂತ? ಹೂ ಗೊತ್ತು. ಗೊತ್ತಾ? ಇಲ್ಲ ಗೊತ್ತಿಲ್ಲ. ನಿಮ್ ಮನೇಲಿ ಗೊತ್ತಿಲ್ವಾ ನೀನ್ ಭಿಕ್ಷೆ ಬೇಡೋದು? ಒಂದೊಂದಲ್ಲ. ಅದೆಲ್ಲ ಗೊತ್ತಿಲ್ಲ ನಂಗೆ. 2,000 ಹಿಂಗ್ ಕೊಡ್ತೀಯ ಕೊಡಲ್ವಾ? ಅಷ್ಟೇ ಸಾಕು. ಸರಿ ಆಯ್ತು, ಇದೊಂದು ಫೈನಲ್ ಕ್ವಶನ್ ಕೇಳಿಸ್ಕೊ. ಇದಕ್ಕೆ ನೀನ್ ಆನ್ಸರ್ ಹೇಳಿದ್ರೆ ನಿನ್ ಕಾಸು ನಿಂಗ್ ಸಿಕ್ದಂಗೆ ಅನ್ಕೋ. ಸರಿ ಆಯ್ತು ಕೇಳು. ದೇವ್ರಿಗೆ ಅಂತ ಮಾಡಿದ ಪ್ರಸಾದನ ಸ್ವಲ್ಪ ದೇವ್ರ ಮುಂದೆ ಇಟ್ಬಿಟ್ಟು ಆಮೇಲೆ ಎಲ್ಲಾರ್ಗು ಹಂಚ್ತಾರೆ. ಆದ್ರೆ ದೇವ್ರಿಗೆ ಅಂತ ಹಾಕಿದ ದುಡ್ಡನ್ನ ಸ್ವಲ್ಪ ಆದ್ಮೇಲೆ ಏಂತಕ್ಕೆ ಎಲ್ಲಾರ್ಗು ಹಂಚಲ್ಲ? ಹೌದು, ಮತ್ತೆ ಇಷ್ಟು ವರ್ಷದಿಂದ ಈ ಕ್ವಶನ್ ನನ್ ತಲೆಗ್ ಬಂದೇ ಇರ್ಲಿಲ್ಲ. ನಿನ್ ಕಾಸು ನಾನಲ್ಲ, ದೇವಸ್ಥಾನ ಪೂಜಾರಿ ಕೊಡ್ಬೇಕು. ಹೋಗೋರ್ನ ಕೇಳು. ಹ್ಞೂ ಮಚ್ಚ, ಇವಾಗ್ಲೂ ಕೇಳ್ತೀನಿ ತಾಳು.